ಟಾಪ್ 5 ಕಂಟೆಸ್ಟೆಂಟ್ ಅಂತ ಬಂದಾಗ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ಜೊತೆಗೆ ವಿನ್ನರ್ ಮತ್ತೆ ರನ್ನರ್ ಅಪ್ ಯಾರಿಗೆ ಸಿಗ್ಬಹುದು ಅಂತ? ಐ ಥಿಂಕ್ ಟಾಪ್ ಫೈನಲ್ಲಿ ನನ್ನ ಪ್ರಕಾರ ಐ ಥಿಂಕ್ ಇವಾಗಿರೋ ಕಾಂಪಿಟೇಷನ್ ಲೆವೆಲ್ ನೋಡ್ತಾ ಇದ್ರೆ ಮಂಜಣ್ಣ ಇರ್ತಾರೆ ಆ್ಯಂಡ್ ತ್ರಿವಿಕ್ರಮ್ ಇರ್ತಾರೆ ಆ್ಯಂಡ್ ಶಿಶಿರ್ ಅವ್ರು ಓಪನ್ ಅಪ್ ಆದರೆ ಡೆಫಿನೆಟ್ಲಿ ಅವರು ಅವರು ಅವ್ರ ಕ್ಯಾಪ್ಟನ್ಸಿನಲ್ಲಿ ನೋಡ್ದಂಗೆ ತುಂಬ ಒಂದು ಒಳ್ಳೆ ಇದಿದೆ ಅವ್ರದ್ದು ಆ್ಯಂಡ್ ಹನುಮಂತು ಅಂತೂ 101% ಟಾಪ್ ಫೈಲಿ ವಿದೌಟ್ ಎನಿ ಡೌಟ್ ಅಲ್ಲಿದ್ದೇ ಇರ್ತಾರೆ ಆ್ಯಂಡ್ ಐ ಥಿಂಕ್ ಭವ್ಯ ಮತ್ತು ಐಶ್ವರ್ಯ ಜೊತೆ ಒಂದು ಒಳ್ಳೆ ಕಾಂಪಿಟೇಷನ್ ಇದೆ. ಆ ಗ್ಯಾಪಲ್ಲೂ ಇವರು ಶೋಭಾ ಅವರು ಬರ್ಬೋದು. ಬಟ್ ಭವ್ಯ ಆ್ಯಂಡ್ ಐಶ್ವರ್ಯ ಆರ್ ಈಕ್ವಲಿ ಟಾಸ್ಕಲ್ಲಾಗಿರ್ಬೋದು, ಈ ಕಡೆ ಇವರು ಮಾತು ಮತ್ತು ಇದು ಆ ಬಬ್ಲಿ ನೇಚರ್ ಇರ್ಬೋದು, ಅದು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಐ ಥಿಂಕ್ ಅವರಿಬ್ಬರು ಇದ್ದಾರೆ. ಸೊ ಈ ಇದರಲ್ಲಿ ನಾಮಿನೇಟ್ ಆಗಿ ಯಾರಾದರೂ ಆಚೆ ಬಂದರೆ ಐ ಥಿಂಕ್ ಈಸಿ ನುಗ್ಗೋದು ರಜತ್ ಅವ್ರದ್ದು ಒಂದು ಕೆಪಾಸಿಟಿ ಇದೆ ಗೆಲ್ಲೋದು ಟಾಪ್ ಫೈನಲ್ಲಿ. ಅಲ್ಲ, ವಿನ್ನರ್ ಅಂತ ಯಾರನ್ನ? ವಿನ್ನರ್ ಕಷ್ಟ, Okay. ಅದೇ ನನ್ನ ಹೇಳೋದು ಪ್ರಾಬ್ಲಮ್, ಹೇಳೋದು ಕಷ್ಟ. ಅಂದರೆ ಯಾಕಂದರೆ ಐ ಥಿಂಕ್ 55 ಡೇಸ್ ನಾಟ್ ಅ ಜೋಕ್ ನನಗೂ. ಲೈಕ್ ನಾನು ಹೇಳ್ದಂಗೆ ಆ ಪ್ರೆಷರ್ಸು ಇದು. ಸೊ 100 ಡೇಸ್ 75 90 ಡೇಸ್ 100 ಡೇಸ್ವರೆಗೂ ಯಾರು ಹೋಗ್ತಾರೋ ಅಲ್ಲಿವರೆಗೂ ಯಾರು ಹೋಗ್ತಾರೋ ಫಸ್ಟ್ ವಿನ್ನರ್ಸ್ ಅವರೇ. ಆ್ಯಕ್ಚುಲಿ ಅದು ಅಚೀವ್ ಮಾಡೋದೇ ಒಂದು ವಿನ್ನಿಂಗ್ ಇದು. ಬಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಐ ಥಿಂಕ್ ಯಾರು ಡಿಸರ್ವಿಂಗ್, ಐ ಥಿಂಕ್ ಡೆಫಿನೆಟ್ಲಿ ದೇ ಶುಡ್ ವಿನ್. ಯಾರು ವಿನ್ ಆದರೂ ಐ ಥಿಂಕ್ ನನಗಂತೂ ಭಾಳ ಖುಷಿ ಇರುತ್ತೆ. ಈ ಕ್ಷಣಕ್ಕೂ ಅವರು ರಿಯಲ್ ಫೇಸ್ ನ ತೋರಿಸ್ತಾ ಆಟ ಆಡ್ತಾ ಇರುವಂತ ಕಂಟೆಸ್ಟೆಂಟ್ ಯಾರು? ಮುಖವಾಡ ಹಾಕೊಂಡಿರೋ ಇನ್ನೂ ಓಪನ್ ಅಪ್ಪೇ ಆಗಿಲ್ಲ ಅವರು, ಬರೀ ಸ್ಟ್ರಾಟಜಿ ಅಥವಾ ಗೇಮಿಂಗ್ ಆ ತರ ಓಪನ್ ಅಪ್ ಆಗಬೇಕಂದ್ರೆ ಐ ಥಿಂಕ್ ಗೌತಮಿ ಅವರು ತುಂಬ ಓಪನ್ ಅಪ್ ಆಗಬೇಕು. ಲೈಕ್ ಅವ್ರು ಇದೇ ತುಂಬ ಆ ಇದರಲ್ಲೇ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆಲ್ರೆಡಿ ನಾಮಿನೇಷನ್ ಈ ವಾರನೂ ಆಗಿದ್ರು, ಲಾಸ್ಟ್ ವೀಕು ಆಗಿದ್ದು. ಸೊ ಆ ಇದರಲ್ಲಿ ಐ ಥಿಂಕ್ ಗೌತಮಿ ಅವರು ಸ್ವಲ್ಪ ಓಪನ್ ಅಪ್ ಆಗಬೇಕು, ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಅವ್ರ ಮಾತು ಚಂದ, ಅವರು ಲೈಕ್ ಅವ್ರು ಏನಾದರೂ ಹೇಳ್ಬೇಕಂದ್ರೆ ಸ್ಪಷ್ಟತೆ ಇರುತ್ತೆ. ಬಟ್ ಅವ್ರು ಓಪನ್ ಅಪ್ ಆದರೆ ಅವ್ರಿಗೆ ಒಳ್ಳೆಯದು ಅದು. ಹೇಳಿ ಮತ್ತೆ ನಾಲಾಯಕ್ ಪದಗಳು ನಿಮ್ಮನ್ನ ಎಷ್ಟು ಔಟ್ಸ್ಪಡಿಸ್ದಾಗಂತರ ಮಾಡಿದ್ವು ಅಂತ ನಾವು ಕೇಳಿಸ್ಕೊಂಡ್ವಿ ಸರ್ ಬಿಗ್ ಬಾಸ್ ಮನೇಲಿದ್ದಾಗ. ಈ ಕ್ಷಣಕ್ಕೆ ಎಷ್ಟು ಕಾಡುತ್ತಾ ಎರಡು ಪದಗಳು ಅಂತ? ಆ್ಯಕ್ಚುಲಿ ಇವಾಗ ಅದನ್ನ ಬಗ್ಗೆ ಮರ್ತ್ಬಿಟ್ಟಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು ಹೇಳಿ ಅಂತ ಹೇಳಿದ್ದು, ಅದನ್ನು ಡಿಫೆಂಡ್ ಮಾಡಿಕೊಂಡೆ, ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದೆ. ಅದಾದಮೇಲೆ ಪಾಪ ಧನರಾಜ್ ಅವ್ರು ಒಂದು ಮಾತು ಹೇಳಿಲ್ಲ. ಆಮೇಲೆ ಆಚೆ ಬಂದಾಗ ಬಂದು ತಪ್ಕೊಂಡು ಧರ್ಮ ಅವರೇ ಸಾರಿ, ಅದು ನಿಮಗೆ ಸೂಟೇ ಆಗಲ್ಲ ಆ ವರ್ಡು, ನಾನು ಇದು ಹೇಳ್ಬಾರ್ದಿತ್ತು, ಬಟ್ ಅದೇನೋ ಟಾಸ್ಕ್ ಅಂತ ಬಂದಾಗ ಅವ್ರು ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ನಾನು ಪ್ರಾಪರಾಗಿ ಹೇಳಿದೆ, ಹೇಳಿನ ಹಾಗೂ ನನ್ನ ಮೇಲಿಲ್ಲ ಲೈಫಲ್ಲಿ ನಾನು ಬದುಕೇ ಇಲ್ಲ. ತುಂಬ ನಾನು ಸ್ವಂತವಾಗಿ ಇದು ಮಾಡ್ಕೊಂಡು ಬಂದಿರೋದು, ನಾನು ಹೇಳಿ ಥರ ಬದುಕೋಕೆ ನಂಗೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಇದಾಯಿತು. ಬಟ್ ಅದು ನಾನು ಜಸ್ಟಿಫೈ ಮಾಡಿದ್ದಕ್ಕೆ ತುಂಬ ಜನಕ್ಕೆ ಇಷ್ಟಪಟ್ಟರು. ಸುಜನ್ ಬಂದು ಹೇಳಿದ್ರು ಆ್ಯಂಡ್ ಯೋಗರಾಜ್ ಭಟ್ ಸರ್ ಬಂದು ಹೇಳಿದ್ರು, ರಾಧಾ ಹಿರೇಗೌಡರು ಮ್ಯಾಮ್ ಅವರು ಹೇಳಿದ್ರು. ಸೊ ಎಲ್ಲರೂ ಬಂದಾಗ ಒಂದು ಕ್ಲಾರಿಟಿ ಸಿಕ್ತು ನನಗೆ. ನಾನು ಡಿಫೆಂಡ್ ಮಾಡಿಕೊಂಡೆ. ಸೊ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ನಾನು ಅಲ್ಲ ಅಂತ ನಾನು ಪ್ರೂವ್ ಮಾಡಿಕೊಂಡೆ ಅಂತ. ಆಬ್ವಿಯಸ್ಲಿ ನಾಲ್ಕು ಅಂತ ಬಂದಾಗ ಸುದೀಪ್ ಸರೇ ಹೇಳಿದ್ರು, ಇದು ನಂಗೆ ಧರ್ಮನ್ಗೆ ಒಂದು ಇಮೇಜ್ ಇದೆ, ಧರ್ಮನ್ಗೆ ಅದೊಂದು ಫ್ಯಾನ್ ಫಾಲೋಯಿಂಗ್ ಇದೆ, ನಮಗೂ ಇದು ಇಷ್ಟ ಇಲ್ಲ ನಿಮಗೆ ಕೊಡೋಕ್ಕೆ, ಬಟ್ ಜಸ್ಟ್ ಇದಂತ. ಬಟ್ ಅದೆಲ್ಲ ಒಂದು ಕುಗ್ಗಿದ್ದೆ ಆ ಟೈಮಲ್ಲಿ. ಬಟ್ ಅದು ಆ್ಯಕ್ಚುಲಿ ಆಚೆ ಕಡೆ ಬಂದಾಗ ಅದು ಬೇರೆ ಥರನೇ ಕನ್ವರ್ಟ್ ಆಗಿದೆ. ಲಾಯಕ್ ಅಂತಲೇ ಬಂದ್ಬಿಟ್ಟೈತೆ. ಸೊ ನಾಯಕ್ ಅಂತಲೇ ಬಂದ್ಬಿಟ್ಟೈತೆ. ಸೊ ಪ್ರತಿಯೊಬ್ಬರೂ ಬೇರೆ ಥರನೇ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಅಲ್ಲಿ ನಡೆದಿದ್ದು ಅಲ್ಲಿಗೆ ಅದು ಒಂದು ಟಾಸ್ಕ್ ಅಂತ ಒಂದು ವಿಷಯ ಆಗಿದ್ದು, ಅದು ಓಕೆ. ಅದು ಅವಾರ್ಡ್ ಅಂತ ಬಂದಿದ್ದು ಅದೇನು ಜನ ಕೊಟ್ಟಿದ್ದಲ್ಲ, ಅದೆಲ್ಲ ಆಗಿದ್ದು ಒಂದಿದ್ದು. ಅವರು ಯಾರು ನನಗೆ ಹೇಳಿದ್ರು, ಐ ಥಿಂಕ್ ಆ ಲಾಸ್ಟ್ ಎಲಿಮಿನೇಷನ್ ಟೈಮಲ್ಲಿ ಪ್ರತಿಯೊಬ್ಬರೂ ಹಿಂಗೆ ಎಕ್ಸ್ಕ್ಲೂಡಿಂಗ್ 3 ಜನ ಮಾತ್ರ ಚೈತ್ರಕ ಅವ್ರ ಹೆಸರು ಹೇಳಿದ್ರು. ಬಟ್ ಮಿಕ್ಕಿದವರೆಲ್ಲ ಯಾರು ಇರಬೇಕು ಅಂದಿದ ತಕ್ಷಣ ಪಟ ಅಂತ ಬಂದಿದ್ದು ನನ್ನ ಹೆಸರೇ, ಧರ್ಮ ಇರಬೇಕು ಅಂತ. ಆಮೇಲೆ ಯಾರು ಅಲ್ಲಿ ನಾನು ನೋಡುವಾಗ ಜೆನ್ಯೂನಾಗಿ ಹತ್ತಿದ್ದಾರೆ. ಇಟ್ಸ್ 100% ಫ್ರಮ್ ದ ಹಾರ್ಟ್. ಕೆಲವೊಂದು ಕಡೆ ಎಲ್ಲೋ ಒಂದು ನೋಡಿದಾಗ ಇವ್ರು ಬೇಡ ಮನೆಯಲ್ಲಿ ಅಂತ ಹೇಳಿದವರು ಹತ್ತರು ಐಶ್ವರ್ಯ ಅಂತ. ಅದು ಒಂದು ದಿನಕ್ಕಲ್ಲ, ಪಾಪ ಅವರು ಪ್ರತಿ ಸಲ ನಾನು ನಾಮಿನೇಟ್ ಆದಾಗ ಯಾರು ಸೇರ್ಬೇಕಂದ್ರೆ ಐಶ್ವರ್ಯದ ಫಸ್ಟ್ ವಾಯ್ಸ್ ಬರ್ತಿದೆ, ಐಶ್ವರ್ಯದು. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಏನಾದರೂ ಒಂದು ಬೇಜಾರಾದಾಗ ಅವರು ಬಂದು ನನಗೆ ಮಾತಾಡ್ಸೋದು ಆ್ಯಂಡ್ ತುಂಬ ಆ ಥರ ಒಂದು ಇದು. ಸೊ ಐ ಥಿಂಕ್ ಜೆನ್ಯೂನಾಗೆ ನನಗೆ ಒಂದು ಫೀಲಿಂಗಲ್ಲಿ ಇದ್ದರು ಪ್ರತಿಯೊಬ್ಬರೂ. ಆ್ಯಂಡ್ ಐ ಥಿಂಕ್ ಯಾರೇ ಒಂದು ಕಣ್ಣಲ್ಲಿ ನೀರು ಹಾಕಿದ್ರು ಐ ಥಿಂಕ್ ಇಟ್ಸ್ ವೆರಿ ಜೆನ್ಯೂನ್. ಆ್ಯಂಡ್ ಪ್ರತಿಯೊಬ್ಬರೂ ಐ ಥಿಂಕ್ ಬಿಕಾಸ್ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದು, ಐ ಥಿಂಕ್ ದೇ ಮಸ್ಟ್ ಹ್ಯಾವ್ ಫೆಲ್ಟ್ ಬ್ಯಾಡ್ ಅಂತಲೇ. ಚಪಾತಿ ವರ್ಡ್ ಬಗ್ಗೆ ಏನು ಅನ್ಸುತ್ತೆ? ಬೇಜಾರಿದೆಯಾ ನಿಜವಾಗ್ಲೂ? ಇಲ್ಲ, 100% ಬೇಜಾರಿಲ್ಲ. ನಾನು ಆ್ಯಕ್ಚುಲಿ ಒಬ್ಬರು ಯಾರೋ ಬಂದಿದ್ದರು, ಕ್ರೌಡೆಲ್ಲ ಬಂದಾಗ ಒಂದು ಇದು ಪಕ್ಷದ ಟಾಸ್ಕ್ ಅಂತ ಇದ್ದಾಗ ಕ್ರೌಡೆಲ್ಲ ಸೇರಿದ್ರಲ್ಲಿ. ಸೊ ಅಲ್ಲಿ ಕ್ರೌಡಲ್ಲೂ ಚಪಾತಿ ಜೈ ಅಂತ ಏನೋ ಚಪಾತಿ ಧರ್ಮ ಕೀರ್ತಿರಾಜ್ಗೆ ಜೈ ಅಂತ. ನಾನು ಏನು ಗುರು ನೀನು ಚಪಾತಿ ಅಂತ ಒಳ್ಳೆ ಹೆಸರು ನಮ್ಮ ಬಾಸ್ ಕೊಟ್ಟಿದ್ದಾರೆ, ಕ್ಯಾಡ್ಬರೀಸ್ ಅಂತ, ನೀನು ಹೋಗ್ಬಿಟ್ಟು ಚಪಾತಿ ಕನ್ವರ್ಟ್. ಆಮೇಲೆ ಅವರು ಒಂದು ತುಂಬ ಚೆನ್ನಾಗಿ ಹೇಳಿದ್ರು, ಸರ್ ಇದು ಸುದೀಪ್ ಸರ್ ನಿಮಗೂ ಒಂದು ಕೊಟ್ಟಿರೋದು ಒಂದು ಬಿಡ್ದು ಚಪಾತಿ ಅನ್ನೋದು ಅದೇನು ತಪ್ಪಲ್ಲ. ನಂಗೆ ಅವಾಗ ಎಷ್ಟು ರಿಯಲೈಸ್ ಆಯ್ತು ಅಂತ, ಹೌದು ಸುದೀಪ್ ಸರ್ ಬಾಯಿಂದ ಬಂದ ಮಿಸ್ಟರ್ ಚಪಾತಿ, ಚಾಕ್ಲೇಟ್ ಅನ್ನೋದು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ಅದೇ ಥರ ಠಪ್ 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 ಮಿಸ್ಟರ್ ಚಪಾತಿ ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಏನೂ ತಪ್ಪಿಲ್ಲ. ಕರೆಕ್ಟಪ್ಪ ನೀನು ಹೇಳಿದ್ದು,
ಸುದೀಪ್ ಸರ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಅದೊಂದು ಎರಡು ಬಂದೈತೆ ಅಂದರೆ ನನಗೆ ಒಂದು ಕ್ಯಾಡ್ಬರೀಸು ಇದೆ, ಈ ಕಡೆ ಚಪಾತಿ ಅನ್ನೋದು ಇದೆ ಅಂದರೆ ಐ ವಾಸ್ ವೆರಿ ಇದು. ಬಿಗ್ ಬಾಸ್ ನನಗೆ ಆ್ಯಕ್ಚುಲಿ ಒಂದು ಅದ್ಭುತವಾದ ಜರ್ನಿ, ಒಂದು ಅದ್ಭುತವಾದ ವೇದಿಕೆ. ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಶುರು ಆಗಿರೋದು ಇಲ್ಲಿಂದ. ಅದಕ್ಕೆ ಬಿಗ್ ಬಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲೋ ಒಂದು ಕಡೆ ತುಂಬ ನನಗೇನಾಗ್ತಿದೆ ಲೈಫಲ್ಲಿ ಅಂತ ಅಂದಾಗ ಬಿಗ್ ಬಾಸ್ ಅನ್ನೋ ಒಂದು ಬಂದು ನನ್ನ ಬೇರೆ ಲೆವೆಲ್ಗೆ, ಬೇರೆ ಮಟ್ಟಕ್ಕೆ ನನ್ನ ತೊಗೊಂಡೋಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ನನಗೆ ಒಂದು ಫುಲ್ ಜೋಶ್ ಅಂತ ಒಂದು ಬಂದೈತೆ. ನನ್ನ ಸಿನಿಮಾಗಳು ರಿಲೀಸಿಗೆ ರೆಡಿ ಇದೆ. ನೆಕ್ಸ್ಟು ಆಲ್ರೆಡಿ ಬೆಳಗಿಂದ ಕಪಲ್ ಆಫ್ ಫೋನ್ ಕಾಲ್ಸು ಬಂದೈತೆ ಸಿನಿಮಾ ರಿಲೇಟೆಡು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಹೊಸ ಜರ್ನಿ, ನೆಕ್ಸ್ಟ್ ಒಂದು ಐ ಥಿಂಕ್ ಒಂದು 10 years ಅಂತ ನಾನು ಏನು ಪ್ರೂವ್ ಮಾಡಬೇಕು. ಐ ಥಿಂಕ್ ಒಂದು ಹೊಸ ಬಿಗ್ ಬಾಸ್ ಹೊಸ ಅಧ್ಯಾಯ ಅಂತ ನಂದು ಒಂದು ಹೊಸ ಅಧ್ಯಾಯ ಶುರು ಆಗೈತೆ. ಅದೊಂದು ಖುಷಿ ಇದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಫ್ಯಾನ್ಸ್ಗೂ ಯಾರ್ಯಾರು ನನಗೆ ವೋಟ್ ಮಾಡಿದ್ದೀರಾ, ಆ್ಯಂಡ್ ಪ್ರತಿಯೊಬ್ಬರು ನನ್ನ ಮನೆ ಮಗ ಅಂತ ಸ್ವೀಕರಿಸಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿತ್ವನ ಬಿಡದೆ ಆಟ ಆಡಿದ್ದೀನಿ, ನಿಮಗೆಲ್ಲರೂ ಇಷ್ಟ ಆಗೈತೆ. ಆ್ಯಂಡ್ ಕೆಲವರು ನನಗೆ ಗೊತ್ತಾಗಿದ್ದು ಕೆಲವು ಫ್ಯಾಮ್ಲೀಸು ಎಲ್ಲೊಂದು ಕಡೆ ಕಣ್ಣೀರು ಹಾಕಿದ್ದೀರಾ ನಾನು ಎಲಿಮಿನೇಟ್ ಆದಾಗ. ಇದು ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನನ್ನ ಸಿನಿಮಾಗಳನ್ನ ನೋಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಹೆಂಗಿದ್ನೋ ಅದೇ ಥರ ಕಂಟಿನ್ಯೂ ಮಾಡಿ ಜನನ ನನ್ನ ಪಿಕ್ಚರ್ ಮುಖಾಂತರ ರಂಜಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಧರ್ಮ ಕೀರ್ತಿರಾಜ್ ಸರ್ ಮಾತುಗಳಾಗಿತ್ತು. ಬಿಗ್ ಬಾಸ್ ಮನೇಲಿದ್ದಾಗ ಕೆಲವು ಕಂಟೆಸ್ಟೆಂಟ್ಗಳು ಇವರನ್ನ ನಾಲಾಯಕ್ ಅಂದ್ರು, ಆದರೆ ನಮ್ಮ ಕರುನಾಡ ಜನತೆ ಇವರನ್ನ ನೀ ನಾಯಕ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಜೊತೆಗೆ 24 ಕ್ಯಾರೆಟ್ಗಿಂತ ಗೋಲ್ಡು ಪ್ಯೂರ್ ಸೋಲ್ ಅಂತಂದ್ರೆ ನೀವೇ, ಅದು ಪುನೀತ್ ಸರ್ ಬಿಟ್ರೆ ನೀವು ಅಂತ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಆಡಿ ಹೊಗಳ್ತಾ ಇದ್ದಾರೆ. ಎನಿವೆ 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಕರುನಾಡ ಜನತೆಯನ್ನ ಕರುನಾಡ ಜನತೆಗೆ ಮನರಂಜನೆಯನ್ನು ಕೊಡ್ತಾ ಹಬ್ಬದ ಊಟವನ್ನೇ ಬಡಿಸಿದಂತಹ ನಮ್ಮ ಧರ್ಮ ಇನ್ನು ಮುಂದೆ ಸಿನಿಮಾಗಳ ಮೂಲಕ ಪ್ರತಿ ಶುಕ್ರವಾರ ಒಂದೊಂದು ಸಿನಿಮಾಗಳ ಮೂಲಕ ಥಿಯೇಟ್ರಿಗೆ ಬರ್ತಾರೆ. ಸೊ ನೀವು ಇಲ್ಲಿವರೆಗೂ ಏನೆಲ್ಲ ಸಪೋರ್ಟ್ ಮಾಡಿದ್ರಿ ಅದೇ ರೀತಿಯ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಅವ್ರಿಗೆ ಕೊಡ್ತಾ ಹೋಗಿ ಅವ್ರ ಸಿನಿಮಾಗಳನ್ನು ಗೆಲ್ಲಿಸಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅವ್ರಿಗೆ ಸಿಗಬೇಕು. ಆಫ್ಟರ್ ನವಗ್ರಹ ನಂತರ ಮಗದೊಂದು ಬಿಗ್ ಬ್ರೇಕ್ ಆಗಿ ಅವ್ರು ಕಾಯ್ತಾ ಇದ್ದಾರೆ. ಆ ಬ್ರೇಕ್ ಆದಷ್ಟು ಬೇಗ ನಿಮ್ಮೆಲ್ಲರಿಂದ ಸಿಗಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.